ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ. ಅಂದರೆ ಬಡ್ತಿಗೆ ಸಂಬಂಧಪಟ್ಟಿದ್ದಂತ, ಅಂದರೆ ಏನು ಈಗ ತಿದ್ದುಪಡಿ ಮಾಡಬೇಕು ಅಂತ ಅವರೆಲ್ಲ ಈಗ ಇಚ್ಛೆ ಪಡ್ತಾ ಇದ್ದೀರೋ ಅದಕ್ಕೆ ಪೂರಕವಾಗಿರತಕ್ಕಂಥ ಒಂದಷ್ಟು ಸುದ್ದಿಗಳಿದ್ದು. ಸೊ ಎಲ್ಲವನ್ನು ಕ್ವಿಕ್ಕಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಮುಗಿಸ್ತೀನಿ ನಾನು. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿ ಅಂತ ಇದೆ, ತಿದ್ದುಪಡಿಗೆ ಸಮ್ಮತಿ ಅಂತ ಹೇಳಿದ್ದಾರೆ. ಏನು ಕರೆಕ್ಷನ್ ಮಾಡಬೇಕು ಬಡ್ತಿ ವಿಚಾರದಲ್ಲಿ ಅಂತ. ಸೊ ಹಾಗೆಯೇ ಮುಂದೆ ಹೋಗೋಣ, ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಪ್ರಾಥಮಿಕ ಶಾಲೆಗಳ ಪದವೀಧರ ಶಿಕ್ಷಕರ ಬಡ್ತಿ ತಾರತಮ್ಯ ಹೋಗಲಾಡಿಸಲು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಗುರುವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿದೆ. ಅಂದರೆ ಈ ಒಂದು ಪ್ರಮೋಷನ್ ಬಡ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನೀವು ನಮಗೆಲ್ಲ ಐ ಥಿಂಕ್ ಇಂಜಸ್ಟಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರ. ನೀವು ಹೇಗಾದರೂ ಮಾಡಿ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತನ್ನಿ, ಅಂದರೆ ಕರೆಕ್ಷನ್ ಮಾಡಿ ಅದನ್ನು ಪರಿಷ್ಕರಣೆ ಮಾಡಿ ಅಂತಕ್ಕಂಥ ನಿಟ್ಟಲ್ಲಿ ಈಗ ಸಚಿವ ಸಂಪುಟ ಮುಂದೆ ಅವರು ಬೇಡಿಕೆಯನ್ನು ಇಟ್ಟಿದ್ದರು. ಅದರಂತೆ ಈಗ ಅದು ಒಪ್ಪಿಗೆಯನ್ನು ಸೂಚಿಸಿದೆ. ನೋಡೋಣ ಮುಂದೆ ಏನಿದೆ ಅಂತ. ಇಲ್ಲಿ ಅಂದರೆ 2014ಕ್ಕಿಂತ ಮುಂಚೆ ಸೊ ಯಾರೆಲ್ಲ ಟೀಚರ್ಸ್ ಆಗಿ ನೇಮಕ ಆಗಿದ್ದಾರೋ ಸೊ ಆ ಒಂದು ಟೀಚರ್ಸ್ಗೆ 2017ರ ನಿಯಮ ಯಾವುದೇ ಕಾರಣಕ್ಕೂ ಅನ್ವಯ ಆಗಬಾರ್ದು ಅಂತ. ಅಂದರೆ 2016ಗಿಂತ ಮುಂಚೆ ಯಾರೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿ ಆಯ್ಕೆ ಆಗಿದ್ರು ಅಥವಾ ಅಪಾಯಿಂಟ್ ಆಗಿದ್ರು ಅವರು ಏನಕ್ಕೆ ನೀವು 2017ರ ನಿಯಮಗಳನ್ನು ಅಪ್ಲಿಕೇಬಲ್ ಮಾಡ್ತಾ ಇದ್ದೀರಾ, ಅವರು ಕನ್ಸಿಡರೇ ಮಾಡಬೇಡಿ, ಆ ಒಂದು ನಿಯಮಗಳಿಗೆ ಅವರನ್ನು ಅನ್ವಯ ಮಾಡಲೇಬೇಡಿ ಅಂತಕ್ಕಂಥದ್ದು ಅವ್ರ ವಾದ. ಹಾಗಾಗಿ ಈಗ ಸೊ 1ರಿಂದ 8ನೇ ತರಗತಿಯ ಪ್ರಾಥಮಿಕ ಶಾಲೆಗಳಿಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 5ನೇ ತರಗತಿಗೆ ಸೀಮಿತಗೊಳಿಸಿರುವ ಆದೇಶವನ್ನು ಹಿಂಪಡೆಯಬೇಕು. ಏಕೆಂದರೆ ಇದು ಮಾಡಿರೋದೇ ಖಂಡಿತವಾಗ್ಲೂ ದೊಡ್ಡ ತಪ್ಪು ಇದೆ. ಏಕೆಂದರೆ ಈಗ LPS ಅಂದರೆ ಅದು ಅರ್ಥ ಬೇರೆ ಇರುತ್ತೆ, HPS ಅಂದರೆ ಅರ್ಥ ಬೇರೆ ಇರುತ್ತೆ. ಈಗ ಲೋಯರ್ ಪ್ರೈಮರಿ ಹೈಯರ್ ಪ್ರೈಮರಿ ಎರಡೂ ಒಂದೇ ಕನ್ಸಿಡರ್ ಮಾಡಲಿಕ್ಕಾಗುತ್ತಾ? ಈಗ ನೋಡಿ, ಹೈಯರ್ ಪ್ರೈಮರಿಗೆ GPT ಎಕ್ಸಾಮ್ ಕಂಡಕ್ಟ್ ಆಯಿತು, ಅಲ್ಲಿ GPT ಟೀಚರ್ಸ್ ಬಂದರು, ಆಯಿತಾ. ಹಾಗಾಗಿ LPS ಒಂದು ಸಪ್ರೇಟ್ ಕಾರ್ಡ್ರೆ ಬರುತ್ತೆ, ಅದು ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಇವೆಲ್ಲ ಮಾಡಿದ್ರಲ್ವಾ. ಸೊ ಯಾವ್ಯಾವ ಕಾರ್ಡ್ರೆಗೆ ಯಾವ್ಯಾವ ವಿಭಾಗಕ್ಕೆ ಏನೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅದನ್ನಷ್ಟೇ ಮಾನದಂಡವಾಗಿ ತೊಗೊಳ್ಬೇಕು ಹೊರತು ಇನ್ಯಾವುದೋ ಬೇರೆ ಬೇರೆ ನಿಯಮಗಳನ್ನು ಇಲ್ಲಿ ತಂದು ಹೇರಬಾರ್ದು. ಹಾಗಾಗಿ ನೋಡಿ, ಕ್ಲಿಯರ್ ಕಟ್ ಆಗಿದೆ ಇಲ್ಲಿ. 1ರಿಂದ 8ನೇ ತರಗತಿಯ ಪ್ರಾಥಮಿಕ ಶಾಲೆಗಳಿಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 5ನೇ ತರಗತಿಗೆ ಸೀಮಿತಗೊಳಿಸಿರ್ತಕ್ಕಂಥ ಆದೇಶವನ್ನು ಹಿಂಪಡೆಯಬೇಕು ಅಂತ. ಅಂದರೆ 1ರಿಂದ 8ನೇ ತರಗತಿವರೆಗೂ ಯಾರೆಲ್ಲ ಇಲ್ಲಿ ಟೀಚರ್ಸ್ ಅಂತ ಆಗಿದ್ದಾರೋ ಅವರನ್ನು ಯಾಕೆ ನೀವು 1 to 5ಗೆ ಮಾತ್ರ ಸೀಮಿತಗೊಳಿಸಿದ್ದೀರಾ, ಹೈಯರ್ ಪ್ರೈಮರಿಗೆ ಯಾಕೆ ನೀವು ಇದು ಮಾಡ್ತಿಲ್ಲ ಅವರನ್ನು? ಸೊ ಅಂಥ ಒಂದು ಆದೇಶವನ್ನು ಏನು ಮಾಡಬೇಕು, ಈಗ ನೀವು ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು ಅಂತಕ್ಕಂಥ ವಾದವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ. ದೊಡ್ಡ ಆಗ್ರಹ ಆಗಿದೆ. ಈಗ ಅದು ಮೊದಲು ಅದನ್ನು ಅಲ್ಲಿಂದ ಸ್ಕಿಪ್ ಮಾಡಬೇಕು ಅಂತ. ನೋಡೋಣ ಉಳಿದಂತೆ ಏನೇನಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಈಗ ಪದವಿ ವಿದ್ಯಾರ್ಹತೆ ಹೊಂದಿರುವ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಿಕ್ಷಕರು ಎಂದು ಪರಿಗಣಿಸಬೇಕು. ಫಾರ್ ಎಕ್ಸಾಂಪಲ್, ಈಗ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ನಾವೇನು ಕರಿತೀವಿ, ಸೊ ಅದನ್ನು ಅವರಿಗೆ ಅದೇ ಮಾದರಿಯಲ್ಲಿ ಕನ್ಸಿಡರ್ ಮಾಡಿ. ಈಗ ಅದೇ ಆಗಿರುವಂಥದ್ದು, ಯಾರೆಲ್ಲ ಡಿಗ್ರಿ ಮಾಡಿದರೆ ಅವರನ್ನು GPT ಅಂತ ಕನ್ಸಿಡರ್ ಮಾಡಿ. ಅದಕ್ಕಾಗಿ ಬಡ್ತಿ ವರ್ಗಾವಣೆಗೆ ಅಡ್ಡಿಯಾಗಿರುವ ವೃಂದ ಮತ್ತು ನೇಮಕಾತಿ ನಿಯಮ 2017ಕ್ಕೆ ತಿದ್ದುಪಡಿ ತಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಇಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಆಯಿತಾ. ಇನ್ನು ನೆಕ್ಸ್ಟು, ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ತಾರತಮ್ಯವನ್ನು ನಿವಾರಿಸಿ ಬಡ್ತಿ ನೀಡುವ ಭರವಸೆ ನೀಡಿದ್ದಾರೆ. ಈಗ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಪ್ಪಿಗೆಯನ್ನು ಅವರು ತಿಳಿಸಿದ್ದಾರೆ. ಅಂದರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸಮಸ್ಯೆಗಳಾಗಿದೆಯೋ ಬಡ್ತಿ ವಿಚಾರದಲ್ಲಿ ಅದನ್ನು C&Rಲ್ಲೇ ಹೇಗಾದರೂ ನಾವು ಒಂದಷ್ಟು ಚೇಂಜಸ್ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಈಗ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಸಹ ಪದವೀಧರ ಪ್ರಾಥಮಿಕ ಶಿಕ್ಷಕರ ವೃಂದಕ್ಕೆ ಬಡ್ತಿ ನೀಡಲು ಆದೇಶವನ್ನು ಮಾಡಿದೆ. ಅಂದರೆ ಯಾರೆಲ್ಲ GPT ಡಿಗ್ರಿಯನ್ನು ಮಾಡಿದರೆ ಅವ್ರನ್ನ GPT ಅಂತ ಕನ್ಸಿಡರ್ ಮಾಡಿ ಅವರಿಗೆ ಬಡ್ತಿಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಈಗ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ತಾಂತ್ರಿಕ ಶಿಕ್ಷಣ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳು 2024ಕ್ಕೆ ಸಂಪುಟ ಸಭೆಯ ಅನುಮೋದನೆ ದೊರೆತಿದೆ ಅಂತ ಹೇಳಿದ್ದಾರೆ. ಅಪ್ರೂವಲ್ ಪಾಸ್ ಮಾಡಿದರೆ ಇದು ನೋಡಬೇಕು ಮತ್ತೆ ಯಾವಾಗ ಹೇಗೆ ಇದನ್ನು ಲಿಖಿತ ರೂಪದಲ್ಲಿ ಅದನ್ನು ಪ್ರೊವೈಡ್ ಮಾಡ್ತಾರೆ ಇಲಾಖೆಯಿಂದ ಅಂತ. ಕೊನೆಯ ಪ್ಯಾರಾಗ್ರಾಫಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೋಧಕ ಹುದ್ದೆಗಳನ್ನು AICTE ವೇತನ ಶ್ರೇಣಿ ನಿಯಮಗಳ ಪ್ರಕಾರ ಭರ್ತಿ ಮಾಡಬೇಕು ಅಂತ. ನೋಡಿ, ಯಾವುದೋ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೋಧಕ ಹುದ್ದೆಗಳನ್ನು. ಇನ್ನು 7ನೇ ವೇತನ ಶ್ರೇಣಿಯನ್ನು ಅಳವಡಿಸಿಕೊಳ್ಳಲು ಹೊಸ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಜಾರಿ ಮಾಡಲು ಸಭೆಯು ಸಮ್ಮತಿಯನ್ನು ನೀಡಿದೆ ಅಂತಕ್ಕಂಥದ್ದು ಒಂದಷ್ಟು ಸುದ್ದಿಗಳು. ಇವರು ವಾದ ಏನಪ್ಪ ಅಂದರೆ, ಸೊ ಪದವಿಯನ್ನು ಮಾಡಿರ್ತಕ್ಕಂಥವ್ರನ್ನ ಏನು ಮಾಡಬೇಕು ನೀವು ನೋಡಿ, ಭಾಳ ನೀಟಾಗಿ ಹೇಳಿದ್ದಾರೆ ಇಲ್ಲಿ. ಪದವಿ ಹೊಂದಿರತಕ್ಕಂಥ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಪರಿಗಣಿಸಬೇಕು. ಅದಕ್ಕಾಗಿ ಬಡ್ತಿ ಮತ್ತು ವರ್ಗಾವಣೆಗೆ ಅಡ್ಡಿಯಾಗಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮ 2017ಕ್ಕೆ ತಿದ್ದುಪಡಿ ತಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅವರು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ವೆಲ್ ಆ್ಯಂಡ್ ಗುಡ್ ಡಿಮ್ಯಾಂಡ್ ಇದೆ. ಯಾಕೆಂದರೆ 1 to 8ರವರೆಗೆ ಅವರು ಟೀಚರ್ಸ್ ಆಗಿ ಸೇರಿದ ಮೇಲೆ ಒಂದು ಐ ಥಿಂಕ್ ಅವರು ಅಪಾಯಿಂಟ್ ಆದಮೇಲೆ ಅವ್ರನ್ನ ಯಾಕೆ 1ರಿಂದ 5ಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಒಳ್ಳೆಯ ಪ್ರಶ್ನೆ ಇದು. ಹಾಗಾಗಿ ಅವ್ರು ರೈಸ್ ಮಾಡಿರೋದು ಸರಿಯಾಗಿದೆ, ನೋಡಬೇಕು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವನ್ನು CM ಮತ್ತು ಎಜುಕೇಷನ್ ಮಿನಿಸ್ಟ್ರು ಅಂತ ಮಾಹಿತಿ ಇದೆ. ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೇಗೆಲ್ಲ ಒಂದು ಪ್ರತಿಕ್ರಿಯೆ ಹೊರಗಡೆ ಬರುತ್ತೋ, ಬಟ್ ಆದೇಶದ ಪ್ರತಿಯಾಗಿ ಬಂದರೆ ವೆಲ್ ಆ್ಯಂಡ್ ಗುಡ್. ಅದು ಮೌಖಿಕವಾಗಿ ಹೇಳಿಕೆಗಳು ಬಂದರೆ ಅದು ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ
ಸೊ ಅದು ಸರ್ಕಾರದ ಅಧಿಕೃತ ದಾಖಲೆಗಳಂದರೆ ಅದು ಹೊರಗಡೆ ಬರಬೇಕಾಗುತ್ತೆ. ಹಂಗೆ ಬಂತು ಅಂದರೆ ಸೊ ಅದಕ್ಕೆ ಒಂದು ಕ್ಲಿಯರ್ ಪಿಕ್ಚರು ಸಿಗ್ದಂಗೆ ಆಗುತ್ತೆ. ಇದಿಷ್ಟು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಡ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಬಂದಿದ್ದು. ಸೊ ಅದೆಲ್ಲವನ್ನು ನಿಮಗೆ ಹೇಳಿದ್ದೀನಿ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.